ಹೌದು, ಜಾತಿಗಣತಿ ವರದಿ ರಾಜ್ಯದಲ್ಲಿ ಕೋಲಾಹಲ ಸೃಷ್ಟಿಸಿದ್ದು ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭ ಆಗ್ತಾ ಇದೆ. ಹಾಗಿದ್ರೆ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು? ವರದಿ ಅಂಗೀಕಾರನೋ ತಿರಸ್ಕಾರ ಆಗುತ್ತೋ ಅಥವಾ ಇನ್ನಿತರ ಡೆವಲಪ್ಮೆಂಟ್ಸ್ ಏನಾಗಬಹುದು? ಬನ್ನಿ ಕಂಪ್ಲೀಟ್ ರಿಪೋರ್ಟ್ ಮೊದಲಿಗೆ ವರದಿಯಲ್ಲಿ ನೋಡ್ಕೊಂಬೋಣ. ಕ್ಯಾಬಿನೆಟ್ ಅಲ್ಲಿ ಮಾತಾಡ್ತೀವಿ, ಅದಷ್ಟೇ ಯಾರಿಗೂ ಭಯ ಬೇಡ, ಸಮಾಧಾನಕರ ಆಗೋ ರೀತಿಯಲ್ಲಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ನಾವು ನಿರ್ಣಯವನ್ನ ಕೈಗೊಳ್ತೀವಿ. ಯಾರಿಗೂ ಅನ್ಯಾಯ ಆಗದ ಹಾಗೆ ಎಲ್ಲ ವರ್ಗಗಳ ಕಲ್ಯಾಣದ ಬಗ್ಗೆ ಗಮನ ಇಟ್ಟುಕೊಂಡೇ ನಿರ್ಣಯ ಮಾಡಿ. ನಮ್ಮ ಸಮುದಾಯ ಇಷ್ಟಿದೆ ಅಂತ ಸರ್ಕಾರ ಕೊಟ್ಟರೆ ಸರ್ಕಾರ ಅದನ್ನ ಪರಿಗಣಿಸುತ್ತೆ. ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ತಲುಪಿದ ಜಾತಿ ಗಣತಿ ಭವಿಷ್ಯ. ವಿಧಾನಸೌಧದಲ್ಲಿ ಹೈ ವೋಲ್ಟೇಜ್ ಸಂಪುಟ ಸಭೆ. ವರದಿ ಅಂಗೀಕಾರವೋ ತಿರಸ್ಕಾರವೋ, ಮರು ಪರಿಶೀಲನೆಯೋ? ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಎಬ್ಬಿಸಿರುವ ಜಾತಿ ಗಣತಿ ವರದಿ ಜಟಾಪಟಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಜಾತಿ ಗಣತಿ ವರದಿ ಬಗ್ಗೆ ಪರ ವಿರೋಧ ಭುಗಿಲೆದ್ದಿರೋ ಕಾರಣ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿಂದು ಹೈ ವೋಲ್ಟೇಜ್ ಸಂಪುಟ ಸಭೆ ನಡೆಸುತ್ತಿದ್ದಾರೆ. ಈಗಾಗಲೇ ಒಂದು ಸುತ್ತು ಜಾತಿ ಗಣತಿ ವರದಿಯ ಅಧ್ಯಯನ ಮಾಡಿರುವ ಸಚಿವರು ಈಗ ಸಭೆಯಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸುತ್ತಿದ್ದಾರೆ. ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತ ಸಮುದಾಯಗಳು ಜಾತಿ ಜನಗಣತಿಯ ವರದಿಯನ್ನ ಪ್ರಬಲವಾಗಿ ವಿರೋಧಿಸಿದೆ. ಸಣ್ಣ ಪುಟ್ಟ ಸಮುದಾಯಗಳಿಂದಲೂ ಅಸಮಾಧಾನ ವ್ಯಕ್ತವಾಗಿದೆ. ಹೀಗಾಗಿ ಸೂಕ್ಷ್ಮ ವಿಚಾರವಾಗಿರುವುದರಿಂದ ಎಲ್ಲರೂ ಅಭಿಪ್ರಾಯಗಳನ್ನು ಕೂಲಂಕುಷವಾಗಿ ಆಲಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ಕೆಲವೇ ಹೊತ್ತಿನಲ್ಲಿ ಅಂತಿಮ ನಿರ್ಧಾರ ಪ್ರಕಟಿಸುವ ಸಾಧ್ಯತೆ ಇದೆ. ಹಾಗಿದ್ರೆ ಏನೆಲ್ಲ ನಿರ್ಣಯ ಕೈಗೊಳ್ಳಬಹುದು ಅನ್ನೋ ಸಾಧ್ಯತೆಗಳನ್ನ ನೋಡೋದಾದ್ರೆ, ಯಾವುದೇ ಸಮುದಾಯದ ಭಾವನೆಗಳಿಗೆ ನೋವುಂಟು ಮಾಡದ ರೀತಿ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಸುರಕ್ಷಿತ ರೀತಿಯ ತೀರ್ಮಾನಿಸುವ ಸಂಭವವಿದೆ. ಅಲ್ಲದೆ ವರದಿ ಬಗ್ಗೆ ಅಧ್ಯಯನಕ್ಕೆ ಸಚಿವ ಸಂಪುಟ ಉಪಸಮಿತಿ ರಚನೆ ಮಾಡಬಹುದು. ವರದಿ ಬಗ್ಗೆ ಕೂಲಂಕುಷ ಅಧ್ಯಯನ ನಡೆಸಿ ವರದಿ ನೀಡಲು ಸಮಿತಿ ಸೂಚಿಸಬಹುದು. ಇಲ್ಲವೇ ಅಧಿಕಾರಿಗಳು ಅಥವಾ ವಿಷಯ ತಜ್ಞರ ಸಮಿತಿಯನ್ನ ಸರ್ಕಾರ ರಚನೆ ಮಾಡಬಹುದು. ಯಾವುದೇ ಸಮಿತಿ ರಚನೆಯಾದರೂ ವರದಿ ಸಲ್ಲಿಸಲು 3 ರಿಂದ 6 ತಿಂಗಳ ಕಾಲಾವಕಾಶ ನೀಡುವ ಸಾಧ್ಯತೆ ಇದೆ. ವಿಶೇಷ ಅಧಿವೇಶನ ಕರೆಯುವ ಬಗ್ಗೆ ಸಂಪುಟ ಸಭೆಯಲ್ಲಿ ನಿರ್ಧರಿಸಬಹುದು. ಸಾರ್ವಜನಿಕವಾಗಿ ಚರ್ಚೆಯಾಗಲಿ ಎಂಬ ಕಾರಣಕ್ಕೆ ಅಧಿವೇಶನಕ್ಕೆ ನಿರ್ಧರಿಸಬಹುದು. ವರದಿ ಅಪ್ಡೇಟ್ಗೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಶಿಫಾರಸು ಮಾಡಬಹುದು ಅಥವಾ ವರದಿ ಬಗ್ಗೆ ಜಾತಿವಾರು ಇರುವ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಬಹುದು. ಇದನ್ನು ಆಲಿಸಲು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಸೂಚಿಸಬಹುದು. ಇನ್ನೊಂದೆಡೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಸಮಿತಿ ಮಾಡಿತ್ತು. ಈ ಸಮಿತಿ ಅನ್ವಯ ಹಾವನೂರು ವರದಿಯಲ್ಲಿ ಲಿಂಗಾಯತರ ಸಂಖ್ಯೆ ಎಷ್ಟಿತ್ತು, ಮಾದರಿ ಸಮೀಕ್ಷೆಗಳ ಪ್ರಕಾರ ಜನಸಂಖ್ಯೆ ಎಷ್ಟಿರಬೇಕಿತ್ತು ಅನ್ನೋದನ್ನ ಲಿಂಗಾಯತ ಸಚಿವರು ಸಂಪುಟ ಸಭೆಯಲ್ಲಿ ಮಂಡಿಸಲಿದ್ದಾರೆ. ಸಮುದಾಯಗಳ ಸಂಖ್ಯೆ ತಪ್ಪಿದರೆ ಅಪ್ಡೇಟ್ ಮಾಡಬಹುದು. ಬೆಂಗಳೂರಿನಲ್ಲಿ TV9ಗೆ ಜಯಪ್ರಕಾಶ್ ಹೆಗ್ಡೆ ಹೇಳಿಕೆ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ TV9 ಜೊತೆ ಮಾತನಾಡಿದ್ದು, ಸಮುದಾಯಗಳ ಅಂಕಿ ಸಂಖ್ಯೆ ತಪ್ಪಾಗಿದ್ರೆ ಅಪ್ಡೇಟ್ ಮಾಡಬಹುದು ಅಂತ ಸ್ಪಷ್ಟಪಡಿಸಿದ್ದಾರೆ. ಖಂಡಿತ ಇದಾದ ಮೇಲೆ ಸಹ ಅವರ ಸಂಖ್ಯೆ ಕಮ್ಮಿ ಇದೆ ಅಂತಾದರೆ ಅದನ್ನು ಪುನಃ ಅವರು ಎಲ್ಲಿ ಬಿಟ್ಟೋಗಿದೆ ಅಂತ ಹೇಳಿದರೆ ಅದನ್ನು ಸೇರಿಸ್ಕೊಳ್ಳಿಕ್ಕೂ ಅವಕಾಶ ಇದೆ. ಅದಲ್ಲದಿದ್ದರೆ ಅಪ್ಡೇಟ್ ಮಾಡಲಿಕ್ಕೂ ಅವಕಾಶ ಇದೆ. ಆಯೋಗದ ಕೆಲಸವೇ ಇದು. ಸರ್ವೆ ಮಾಡುವಾಗ ಕೆಲವು ಮನೆಗಳಲ್ಲಿ ಬೀಗ ಹಾಕಿದ್ರೆ ಅಲ್ಲಿ ಇಲ್ಲದೇ ಇದ್ರೆ, ಊರಲ್ಲಿ ಇಲ್ಲದೇ ಇದ್ರೆ ಅವ್ರದ್ದು ಬಿಟ್ಟೋಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಒಂದು ವೇಳೆ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ ನಗರದಲ್ಲಿ, ಅಲ್ಲಿ ಒಳಗಡೆನೇ ಬಿಟ್ಕೊಳ್ಳೋದೇ ಇದ್ದಾರೆ, ಅಲ್ಲಿ ಮನೆಯಿಂದ ಸೆಕ್ಯೂರಿಟಿ ಅವ್ರಿಗೆ ಹೇಳಿದ ಮಾತ್ರ ಅವ್ರು ಒಳಗೆ ಬಿಡ್ತಾರೆ, ಬಿಟ್ಟರೆ ಇಲ್ದಿರ್ಬಿಡೋದೇ. ಇಂಥ ಸಂದರ್ಭದಲ್ಲಿ ಕೆಲವು ಬಿಟ್ಟು ಹೋಗಿರ್ಲೂಬಹುದು, ಇಲ್ಲ ಅಂತ ಹೇಳಿದ್ರೆ ಮರು ಸಮೀಕ್ಷೆ ಅಗತ್ಯ ಇಲ್ಲ. ಈಗ ಒಂದು ಸಲ ಆಗಿದೆ, ಅದನ್ನು ಅಪ್ಡೇಟ್ ಮಾಡಬೇಕಷ್ಟೇ, ಬಿಟ್ಟರೆ ಮರು ಸಮೀಕ್ಷೆ ಯಾಕೆ ಮಾಡಬೇಕು? ಇನ್ನೊಂದೆಡೆ ಸಂಪುಟ ಸಭೆಗೂ ಮುನ್ನ ಮಾತನಾಡಿರೋ ಸಚಿವರು ತಮ್ಮ ತಮ್ಮ ಅಭಿಪ್ರಾಯ ಮಂಡಿಸೋದಾಗಿ ತಿಳಿಸಿದರು. ಆ ಸಮೀಕ್ಷೆಯಲ್ಲಿ ಇವತ್ತೊಂದು ದಿವಸ ವರದಿಯನ್ನು ಕಾಂತರಾಜು ಅವರು ಏನು ಸಮೀಕ್ಷೆ ಮಾಡಿದರು, ಆ ಸಮೀಕ್ಷೆಯಿಂದ ಜಯಪ್ರಕಾಶ್ ಹೆಗಡೆ ಅವರು ಅದನ್ನೆಲ್ಲನೂ ಕೂಡ ಇವತ್ತೊಂದು ದಿವಸ ಸಬ್ಮಿಟ್ ಮಾಡಿದ್ದಾರೆ. ಅದನ್ನು ಹೋದ ಸಂಪುಟ ಸಭೆಯಲ್ಲಿ ಎಲ್ಲರಿಗೂ ಒಂದೊಂದು ಕಾಪಿಯನ್ನು ಕೊಟ್ಟು ಅದನ್ನ ನೋಡ್ಕೊಂಡು ಬಂದು ಇವತ್ತು ಕ್ಯಾಬಿನೆಟ್ ಮಾತಾಡಿದ್ವಿ. ಇವತ್ತು ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀವಿ, ಅದಷ್ಟೇ ಯಾರಿಗೂ ಭಯ ಬೇಡ. ಆ ಸಮೀಕ್ಷೆಯಲ್ಲಿ ಇವತ್ತೊಂದು ದಿವಸ ವರದಿಯನ್ನು ಕಾಂತರಾಜು ಅವರು ಏನು ಸಮೀಕ್ಷೆ ಮಾಡಿದರು, ಆ ಸಮೀಕ್ಷೆಯಿಂದ ಜಯಪ್ರಕಾಶ್ ಹೆಗಡೆ ಅವರು ಅದನ್ನೆಲ್ಲನೂ ಕೂಡ ಇವತ್ತೊಂದು ದಿವಸ ಸಬ್ಮಿಟ್ ಮಾಡಿದ್ದಾರೆ. ಅದನ್ನು ಹೋದ ಸಂಪುಟ ಸಭೆಯಲ್ಲಿ ಎಲ್ಲರಿಗೂ ಒಂದೊಂದು ಕಾಪಿಯನ್ನು ಕೊಟ್ಟು ಅದನ್ನ ನೋಡ್ಕೊಂಡು ಬಂದು ಇವತ್ತು ಕ್ಯಾಬಿನೆಟ್ ಮಾತಾಡಿದ್ವಿ. ಇವತ್ತು ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀವಿ, ಅದಷ್ಟೇ ಯಾರಿಗೂ ಭಯ ಬೇಡ ಅಲ್ವಾ? ಇದಕ್ಕೆ ಮುಂಚೆ ಸರ್ವೆ ಮಾಡಿದ್ದಿದ್ರೆ
ನಮಗೆ ಗೊತ್ತಿರೋದು. ಇದಕ್ಕೆ ಮುಂಚೆ ಮಾಡದೇ ಇರೋದ್ರಿಂದ ನಾವು ನಿಖರವಾಗಿ ಹೇಳಕ್ ಬರೋದಿಲ್ಲ. ಆದರೆ ಈಗ ವಿತ್ ಡಾಕ್ಯುಮೆಂಟ್ ಸಮೇತ ನಮ್ಮ ಸಮುದಾಯ ಇಷ್ಟಿದೆ ಅಂತ ಸರ್ಕಾರ ಕೊಟ್ಟರೆ ಸರ್ಕಾರ ಅದನ್ನು ಪರಿಗಣಿಸುತ್ತೆ. ಯಾರಿಗೂ ಅನ್ಯಾಯ ಆಗದ ಹಾಗೆ ಎಲ್ಲ ವರ್ಗಗಳ ಕಲ್ಯಾಣದ ಬಗ್ಗೆ ಗಮನ ಇಟ್ಟುಕೊಂಡೇ ನಿರ್ಣಯ ಮಾಡಿ. ಬಂಧನೂ ಇರಲ್ಲ, ಯಾರಿಗೂ ಅನ್ಯಾಯನೂ ಆಗೋದಿಲ್ಲ. ಒಟ್ನಲ್ಲಿ ಜಾತಿ ಗಣತಿ ಕುರಿತು ಈಗ ಸಂಪುಟ ಸಭೆಯಲ್ಲಿ ಸರ್ಕಾರ ವರದಿ ಅಂಗೀಕರಿಸುತ್ತಾ, ತಿರಸ್ಕರಿಸುತ್ತಾ, ಮರುಪರಿಶೀಲನೆಗೆ ಆದೇಶಿಸುತ್ತಾ, ಅಧ್ಯಯನಕ್ಕೆ ಸಮಿತಿ ರಚಿಸುತ್ತಾ ಅನ್ನೋದು ಇನ್ನು ಕೆಲವೇ ಹೊತ್ತಿನಲ್ಲಿ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, TV9. ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಬಹುಶಃ ಒಂದು ವಿಶೇಷವಾದಂತಹ ಸಂಪುಟ ಸಭೆ ಇವತ್ತು ನಾವು ಎದುರು ನೋಡ್ತಾ ಇರುವಂತದ್ದು ವಿಚಾರ ಅಂತ ಅಂದ್ರೆ, ಈಗ ಆಯಾ ಸಮುದಾಯಗಳಿಗೆ ಮುಖ್ಯಮಂತ್ರಿಗಳಿಗಿಂತ ಆಯಾ ಸಮುದಾಯವನ್ನ ಪ್ರತಿನಿಧಿಸುವಂತ ಸಚಿವರುಗಳು ಆನ್ಸರೇಬಲ್ ಆಗ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿದೆ. ಯಾಕಂತಾರೆ ಅವರ ಸಿಟ್ಟೇನು, ದೂರುಗಳೇನು, ದುಮ್ಮಾನಗಳೇನು ಕಳೆದ ಒಂದು ವಾರದಿಂದ ಎಕ್ಸ್ಪೀರಿಯನ್ಸ್ ಆಗಿದೆ ಈಗ ಸಚಿವರುಗಳಿಗೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಇದರ ಪರ ವಿರೋಧದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಚರ್ಚೆ ಆಗಬಹುದು, ಇದೆಲ್ಲ ನಿಭಾಯಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಏನು ಆಲೋಚನೆ ಇದೆ, ಅಂಗೀಕಾರನೋ ತಿರಸ್ಕಾರನೋ, ಅದನ್ನು ಹೊರತುಪಡಿಸಿ ಇನ್ನೇನಾದ್ರೂ ಬೆಳವಣಿಗೆ ನಾವು ನಿರೀಕ್ಷೆ ಮಾಡಬಹುದಾ? ಏನ್ ಕತೆ ಪ್ರಸನ್ನ? ಮಾಲ್ತೇಶ್, ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಪ್ರಾರಂಭ ಆಗುತ್ತೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲವೊಂದಿಷ್ಟು ಮಂದಿ ಸಚಿವರ ಜೊತೆ ತಮ್ಮ ವಿಧಾನಸೌಧದ 3ನೇ ಮಹಡಿಯ ಕೊಠಡಿಯಲ್ಲಿ ಕುಳಿತಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಸಚಿವ ಸಂಪುಟದ ಸಭಾಂಗಣಕ್ಕೆ ತೆರಳುತ್ತಾರೆ. ಅಲ್ಲಿ ಹೋದ ತಕ್ಷಣ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 2 ಟಿಪ್ಪಣಿಗಳನ್ನು ಮಾಡಿದೆ. ಆ ಟಿಪ್ಪಣಿಗಳನ್ನ ಪ್ರಸ್ತಾಪವನ್ನ ಸಚಿವ ಸಂಪುಟದ ಮುಂದೆ ಮಾಡ್ತಾರೆ. ಆ ಟಿಪ್ಪಣಿಗಳು ಅಂತಂದ್ರೆ, ಈಗಾಗಲೇ ಕೊಟ್ಟಿರುವಂತಹ ಜಯಪ್ರಕಾಶ್ ಹೆಗಡೆ ಅವರ ವರದಿಯಲ್ಲಿ ಕೊಟ್ಟಿರುವಂತಹ ಶಿಫಾರಸುಗಳ ಆಧಾರದ ಮೇಲೆ 2 ಅಂಶಗಳನ್ನ ಆ ಟಿಪ್ಪಣಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಒಂದು, 51% ಮೀಸಲಾತಿಯನ್ನ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ಮೊದಲ ಅಂಶ. ಇನ್ನೊಂದು ಅಂಶ, ಬೇರೆ ಬೇರೆ ಕ್ಯಾಟಗರಿಗಳಲ್ಲಿ ಇದ್ದಂತಹ ಕಾಸ್ಟ್ಗಳನ್ನ, ಜಾತಿಗಳನ್ನ ಇದೀಗ ವರ್ಗೀಕರಣವನ್ನ ಮಾಡಿ ಕ್ಯಾಟಗರಿಗಳನ್ನ ಬದಲಾಯಿಸಲಾಗಿದೆ. ಅಂದ್ರೆ ಕ್ಯಾಟಗರಿ 1ರಲ್ಲಿ ಇಲ್ಲದಂತಹ ಜಾತಿಗಳನ್ನ ಬೇರೆ ಕ್ಯಾಟಗರಿಯಲ್ಲಿ ಇದ್ದಂತಹ ಅವರ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳಿಗೆ ಅನ್ವಯವನ್ನ ಮಾಡಿ ಅದನ್ನ ಕ್ಯಾಟಗರಿ 1ಗೆ ಸೇರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶಿಫಾರಸನ್ನ ಮಾಡಲಾಗಿದೆ. ಆ 2 ಶಿಫಾರಸುಗಳನ್ನ ಇವತ್ತಿನ ಸಚಿವ ಸಂಪುಟ ಅನುಮೋದನೆ ಮಾಡಬೇಕಾಗುತ್ತೆ. ಈ 2ಅನ್ನ ಮಾಡ್ತಾರಾ ಮಾಡಲ್ವಾ ಅನ್ನುವಂಥದ್ದೇ ಅತ್ಯಂತ ಪ್ರಮುಖ ಆಗಿರುವಂಥದ್ದು. ಈಗ ಸಚಿವರು ಕೂಡ ವಿರೋಧಿಸ್ತಾ ಇರುವಂತವರು, ಅಂದ್ರೆ ಸುಮಾರು 11 ಮಂದಿ ಸಚಿವರು ಈ ಒಂದು ಸಮೀಕ್ಷೆಯನ್ನ ವಿರೋಧಿಸ್ತಾ ಇದ್ದಾರೆ. ವಿರೋಧಿಸ್ತಾ ಇರೋದ್ರಲ್ಲೂ ಕೂಡ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಿದ್ದಕ್ಕೆ ಅವರ ವಿರೋಧ ಇಲ್ಲ. ಅದರ ಬದಲಾಗಿ ತಮ್ಮ ತಮ್ಮ ಸಮುದಾಯಗಳ ಅಂಕಿ ಸಂಖ್ಯೆಗಳನ್ನ ಕಡಿಮೆ ತೋರಿಸೋದ್ರಿಂದಾಗಿ ತಮ್ಮ ಸಮುದಾಯಕ್ಕೆ ಸಿಗುವಂತಹ ಮೀಸಲಾತಿಯ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಸಚಿವರಿಗೆ ಇರುವಂತಹ ಆತಂಕ. ಅವರು ಕಳೆದ 1 ವಾರದಿಂದ ಸಮುದಾಯಗಳು ಹೇಳ್ತಾ ಇರುವಂತಹ, ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇರುವಂತಹ ಆ ಎಲ್ಲ ಆಕ್ರೋಶಗಳನ್ನು ಕೂಡ ಒಟ್ಟುಗೂಡಿಸಿಕೊಂಡು ಬಂದು ಇವತ್ತು ಸಚಿವ ಸಂಪುಟದಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಒಂದು ಲಿಂಗಾಯತ ಸಚಿವರು, ಇನ್ನೊಂದು ಕಡೆ ಒಕ್ಕಲಿಗ ಸಚಿವರು ಖಂಡ ತುಂಡವಾಗಿ ಅದನ್ನ ವಿರೋಧಿಸ್ತಾರಾ ಇಲ್ವಾ ಅನ್ನುವಂಥದ್ದೇ ಅತ್ಯಂತ ಪ್ರಮುಖ. ಯಾಕೆಂದ್ರೆ ಇದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲೇ ಇದ್ದಂತಹ ಕಾರ್ಯಕ್ರಮ ಆಗಿದ್ರಿಂದಾಗಿ ಸಾರಾಸಗಟಾಗಿ ಇದನ್ನ ತಿರಸ್ಕಾರ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಸಚಿವರಿಗೆ ಅನ್ನುವಂತಹ ಒಂದು ಪ್ರಶ್ನೆ ನಿಜಕ್ಕೂ ಕೂಡ ಕಾಡ್ತಾ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುವಂತ ಸಾಧ್ಯತೆಗಳಿದ್ದಾವೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ.